ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಅಣ್ಣರ ಮನೆ ಹೊಸಮನೆ ದೇವ್ರು ಇರೋದ್ರಿಂದ ನಾವು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಹೊಸಮನೆ ದೇವ್ರ ಹತ್ರ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಪ್ರಕೃತಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಹಾಗಾಗಿ ಅವಳನ್ನ ನಿಲ್ಲಿಸ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕರೆದು ಅವಳದು ಒಂದು ವೀಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ನಾವು ಹೊಸಮನೆ ಹತ್ರ ಬಂದ್ವಿ. ಬಂದ್ಬಿಟ್ಟು ಮನೆ ಒಂದು ಸ್ವಲ್ಪ ವೀಡಿಯೋ ಆಚೆ ಕಡೆನೇ ನಿಂತ್ಕೊಂಡು ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಊಟಕ್ಕೆ ಅಂತ ಹೇಳ್ಬಿಟ್ಟು ಊಟ ಮಾಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ನೋಡಿ ನನ್ನ ಮಗ ಚೋಟುನು ಊಟಕ್ಕೆ ಕೂತಿದ್ದಾನೆ. ಆಮೇಲೆ ನಮ್ಮ ಅಣ್ಣನ ಮಗ ಪ್ರೀತಮ್ಮು ಸ್ಕೂಲಿಗೆ ಹೋಗ್ದಂಗೆ ರಜೆ ಹಾಕಿ ಹೊಸಮನೆ ದೇವ್ರು ಮಾಡೋಕ್ಕೆ ಬಂದಿದ್ದಾನೆ. ನೆಕ್ಸ್ಟು ನಾವು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಬಡಿಸಿದ್ರು. ನನ್ನ ಮಗ ಚೋಟು ನೋಡಿ ಕೋಸಂಬರಿಲಿ ಹಾಕಿರೋ ದಾಳಿಂಬೆ ಹಣ್ಣು ಒಂದೊಂದು ಪೀಸ್ನೇ ತೆಕ್ಕೊಂಡು ತಿಂತಿದ್ದ. ಹಾಗಾಗಿ ಅವನು ವೀಡಿಯೋ ಮಾಡಿದ್ದೀನಿ. ಈ ಹೊಸಮನೆ ದೇವರು ಗೃಹ ಪ್ರವೇಶದ ದಿನ ಅವರು ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ಏನಪ್ಪ ಅಂದರೆ ಎಲ್ರಿಗೂ ಮನೆ ಕಟ್ಟೋದು ಅಂದರೆ ಒಂದು ಕನಸಾಗಿರುತ್ತೆ. ಆ ಕನಸಿಗೋಸ್ಕರ ಎಲ್ಲನೂ ತ್ಯಾಗ ಮಾಡಿಬಿಟ್ಟು ಒಂದೊಂದು ರೂಪಾಯಿನೂ ಕೂಡಾಕ್ಬಿಟ್ಟು ಏನೇ ತಗೋಬೇಕು ಅಂದ್ರೂ ಯೋಚನೆ ಮಾಡಿ 10 ರೂಪಾಯಿ ₹1 ಎಲ್ಲ ಕೂಡಿಟ್ಟು ಆ ಕನಸಿನ ಮನೆನ ಕಟ್ತಾರೆ. ಆ ಕನಸಿನ ಮನೆ ಕಟ್ಟಿದ ದಿವಸ ಆ ಗೃಹ ಪ್ರವೇಶ ಆಗಿದ್ದ ದಿನ ಅವ್ರ ಕಣ್ಣಲ್ಲಿ ಇರೋವಂಥ ಸಂತೋಷ ಎಷ್ಟು ಅಂದರೆ ಹೇಳೋಕ್ಕಾಗದಿರೋಷ್ಟು ಸಂತೋಷ ಇರುತ್ತೆ. ಹಾಗೂ ಬಂಧು ಮಿತ್ರರು ಎಲ್ಲ ಬಂದು ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳೋಗ್ತಾರಲ್ಲ, ಆ ಕ್ಷಣವೇ ಬೇರೆ. ನಮ್ಮದು ಕೂಡ ಒಂದು ಕನಸಿದೆ. ಆ ಕನಸು ನೆರವೇರಿದ ದಿವಸ ಅಪ್ಲೋಡ್ ಮಾಡ್ತೀನಿ ಫುಲ್ ವೀಡಿಯೋನ. ನೆಕ್ಸ್ಟು ಊಟ ಎಲ್ಲ ಮಾಡ್ಕೊಂಡು ಮನೆದೊಂದು ವೀಡಿಯೋ ಮಾಡೋಣ ಅಂತ ಬಂದೆ. ನೋಡಿ ಇದೇ ಮನೆ. ಇದು ದೇವ್ರುಗಳೆಲ್ಲ ಕೂರಿಸಿದ್ದಾರೆ. ಹಾಲು ರೂಮ್ಸು. ನೆಕ್ಸ್ಟು ದೇವ್ರ ಮನೆ. ಇದು ರೂಮೇ. ಇದು ಕಿಚನ್ನ. ಆಚೆ ಕಡೆ ವಾಶ್ರೂಮು ಮಾಡಿದ್ದಾರೆ. ನೆಕ್ಸ್ಟು ಹೊಸಮನೆ ದೇವರೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ಅರಸೀಕೆರೆಗೆ ಹೋಗೋಣ ಅಂತ ಬಂದ್ವಿ. ಬಸ್ ಸ್ಟ್ಯಾಂಡ್ ಹತ್ರ ಕೂತಿದ್ವಿ. ಬಸ್ ಸ್ಟ್ಯಾಂಡಿಗೆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನೆಕ್ಸ್ಟು ಅಲ್ಲಿ ನನ್ನ ಮಗ ಚೋಟು ನಿಂತಿರೋದು ನೋಡ್ಬಿಟ್ಟು ಎಲ್ಲ ಹುಡುಗಿರು ಬಾಯ್ ಮಾಡಿ ಹೋಗ್ತಿದ್ದಾರೆ ನೋಡಿ. ನೆಕ್ಸ್ಟ್ ಅದೊಂದು ವೀಡಿಯೋ ಮಾಡ್ಕೊಂಡು ನಾವು ಬಂದ್ವಿ ಆರ್ನಹಳ್ಳಿಗೆ. ಆರ್ನಹಳ್ಳಿಯಿಂದ ನಮ್ಮ ಮನೆಯವ್ರದ್ದು ಬೈಕ್ ಇತ್ತು ಆರ್ನಹಳ್ಳಿಲಿ. ಹಾಗಾಗಿ ಬೈಕಲ್ಲಿ ಹೋದ್ವಿ. ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆನ್ ದ ವೇ ಸ್ಕೂಲ್ ಬಿಟ್ಟಿತ್ತಲ್ಲ, ಹಂಗಾಗಿ ಮಕ್ಳದೆಲ್ಲ ಒಂದು ವೀಡಿಯೋ ತಗೊಂಡೆ. ನೆಕ್ಸ್ಟು ನಾನು ಅರಸೀಕೆರೆಗೆ ಏನಕ್ಕೆ ಹೋದೆ ಅಂತ ಅಂದರೆ ಸ್ವಲ್ಪ ಏರ್ ಕಟ್ ಇತ್ತು, ಏರ್ ಕಟ್ ಮಾಡಿಸೋಣ ಅಂತ ಹೋಗಿದ್ದೆ. ಹಾಗಾಗಿ ಮುಗಿಸ್ಕೊಂಬಿಟ್ಟು ಬಂದೆ. ನೋಡಿ ಯಾವ ಥರ ಬಂದಿದೆ ಏರ್ ಕಟ್ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಏರ್ ಕಟ್ಟೆಲ್ಲ. ಯಾವ ಪಾರ್ಲರು ಅಂತ ಏನಾದರೂ ತಿಳ್ಕೊಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಅಲ್ಲಿಂದ ನಾವು ಲೇಟಾಗಿ ಹೊರಟ್ವಿ. ಯಾಕೆ ಅಂತಂದರೆ ನನಗೆ ನೈಟ್ ಡ್ರೈವ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾವು ಹೊರಟಾಗಲೇ 11 o'clock ಆಗಿತ್ತು. ನೆಕ್ಸ್ಟ್ ಅಲ್ಲಿಂದ ಬಂದು ಆನ್ ದ ವೇ ಬರ್ತಾ ಇರ್ಬೇಕಾದ್ರೆ ಜೇಂಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ಆರ್ಚ್ ಇದೆಯಲ್ಲ, ಆರ್ಚಿಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಲೈಟೆಲ್ಲ ಹಾಕಿದ್ರಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ವೀಡಿಯೋ ಮಾಡ್ಕೊಂಡೆ. ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.